ಓಂ ಬ್ರಹ್ಮಸ್ಪತೆ ನಮಃ. ಓಂ ಭಾಸ್ಕರಾಯ ನಮಃ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ಈ ಸಾಧನೆ ಮನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಟ್ಯಾಲೆಂಟೆಡ್ ಮನೆಗಳು, ಯಾವ ವಿಚಾರಕ್ಕೆ ಯಾವ ಮನೆಗಳು ಟ್ಯಾಲೆಂಟ್ ಕೊಡುತ್ತೆ, ವ್ಯಕ್ತಿಗಳು ಹೇಗೆ ಸಾಧನೆ ಮಾಡ್ತಾರೆ. ಇದು ಇನ್ಫಾರ್ಮೇಷನ್, ನಾಟ್ ಕನ್ಫರ್ಮೇಷನ್ನು, ಓನ್ಲಿ ಇನ್ಫಾರ್ಮೇಷನ್ನು. ಕನ್ಫರ್ಮೇಷನ್ ಆಗಬೇಕು ಅಂದರೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಗೊತ್ತಿರಬೇಕು, ಅವಾಗ ಕನ್ಫರ್ಮೇಷನ್ ಆಗುತ್ತೆ. ಅದು ಯಾರಿಗೆ ಜ್ಯೋತಿಷ್ಯ ಗೊತ್ತು, ನಾನು ಹೇಳೋದು ಕನ್ಫರ್ಮೇಷನ್ನು. ಯಾರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ, ಸುಮ್ಮನೆ ನೋಡ್ತೀರಾ, ನಿಮಗೆ ಇನ್ಫಾರ್ಮೇಷನ್ನು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇವರೇನೇನೋ ಹೇಳ್ತಾರೆ ಪ್ರೋಗ್ರಾಮಲ್ಲಿ, ನಮಗೇನೋ ಅರ್ಥನೇ ಆಗಲ್ಲ, ಎಲ್ಲನೂ ಆ ಥರ ಬಿಟ್ಕೊಡೋಕ್ಕಾಗಲ್ವಲ್ಲ ಅಲ್ವಾ. ಯೋಗ್ಯತೆ ಇರೋರಿಗೆ ಏನು ದಕ್ಕಬೇಕೋ ಧಕ್ಕೆ ತಗುತ್ತೆ. ನಾವೆಲ್ಲನೂ ಬಿಟ್ಕೊಟ್ಟಾಗ ಯೋಗ್ಯತೆ ಇಲ್ಲದೇ ಇರೋರಿಗೂ ದಕ್ಕುತ್ತೆ. ಆ ಕೆಲಸ ನಾವು ಮಾಡಲ್ಲ. ಆದರೆ ಜನರಲ್ ಇನ್ಫಾರ್ಮೇಷನ್ ಅಂತೂ ಕೊಟ್ಟೇ ಕೊಡ್ತೀವಿ. ಆ ಇನ್ಫಾರ್ಮೇಷನ್ ಇದ್ದಾಗ ಒಂದಲ್ಲ ಒಂದೇ ನೆನಪಾಗುತ್ತೆ. ಅದು ಕಟ್ಟಿಟ್ಟ ಬುದ್ಧಿ. ಜ್ಯೋತಿಷ್ಯ ಶಾಸ್ತ್ರ ತುಂಬಾ ನಿಗೂಢವಾಗಿರ್ತಕ್ಕಂಥ ಶಾಸ್ತ್ರ. ತಿಳ್ಕೊಂಡವ್ರಿಗೆ ಆನಂದ ಜಾಸ್ತಿ, ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಇನ್ನೂ ಜಾಸ್ತಿ. ಸೊ ಜೀವನದಲ್ಲಿ ಸಾಧನೆ, ಕೆಲವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡ್ತಾರೆ ಆ್ಯಕ್ಟರ್ ಆಗಿ, ಕೆಲವರು ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು ಅಸ್ಟ್ರಾಲಜಿಯಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು ವಿಜ್ಞಾನಿಗಳಾಗಿ ನಾರ್ಮಲ್ ಆಗಿ ಸಾಧನೆ ಮಾಡೋರಿದ್ದಾರೆ. ಸೊ ಸಾಧನೆ ಅಂತ ಬರೋದು ಫಸ್ಟ್ವನ್ನೇ ನಮಗೆ ಯಾವಾಗ ಅಂದರೆ 10ನೇ ಮನೆ ನಡೀತಾ ಇದ್ದಾಗ. ಏಕೆಂದರೆ ಬಹಳ ಇಂಪಾರ್ಟೆಂಟ್ ಮನೆ ಆಗಿರ್ತಕ್ಕಂಥದ್ದು ಸಾಧನೆಗೆ. ಏಕೆಂದರೆ ನೇಮ್ ಆ್ಯಂಡ್ ಫೇಮ್ ಮನೆ. ಜೊತೆಗೆ 11ನೇ ಮನೆಯೂ ಕೂಡ ಬಹಳ ಸಾಧನೆಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಆಸೆಯನ್ನು ಪೂರೈಸ್ತಕ್ಕಂಥ ಮನೆ ಅದು. ನಾವು ಸಾಧನೆ ಮಾಡಬೇಕು ಅಂದಾಗ ನಮಗೆ ಏನೇನು ಬೇಕೋ ಸ್ಪೆಷಾಲಿಟೀಸ್ ಕೊಡ್ತಕ್ಕಂಥದ್ದು 11, ಅವಕಾಶ ಕೊಡ್ತಕ್ಕಂಥದ್ದು 11, ಸಕ್ಸಸ್ ಕೊಡ್ತಕ್ಕಂಥದ್ದು 11. ಇದು ಇಂಪಾರ್ಟೆಂಟ್. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಧನೆ ಅನ್ನೋದು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಬೇಕು ಅಂದರೆ ಈ 2 ಮನೆಗಳು ಇರಬೇಕು, ಅಥವಾ ಒಂದಿದ್ರು 11 ಆದರೂ ಇರಬೇಕು, 10 ಇಲ್ಲ ಅಂದರೂ ಕೂಡ. 3ನೇ ಮನೆ, 5ನೇ ಮನೆ, 8ನೇ ಮನೆ ಇಷ್ಟೂ ಇದ್ದರೆ ಅವರು ಆ್ಯಕ್ಟರ್ ಆಗೋ, ಆ್ಯಂಕರ್ ಆಗೋ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೇನಿದೆ, ಡೈರೆಕ್ಟರ್ ಆಗೋ, ಏನೋ ಒಂದು ರೈಟರ್ ಆಗೋ ಸಾಧನೆ ಮಾಡ್ತಾರೆ. 3ನೇ ಮನೆ, 5ನೇ ಮನೆ, 8ನೇ ಮನೆ ಇದ್ರ ಜೊತೆ ಸೇರ್ಕೋಬೇಕು ದಶಾಭುಕ್ತಿಗಳಲ್ಲಿ. ನಾನು ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ. ಇದು ಹೆಂಗೆ ಸೇರುತ್ತೆ ನಿಮಗೆ ಗೊತ್ತಾಗಲ್ಲ. ಹೆಂಗೆ ಸೇರುತ್ತೆ, ಆ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡ್ರೆ, ಅಧಿಪತಿ ದಶಾ ಬಂದರೆ, ಅಥವಾ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ, ಸಬ್ಲಾಡಲ್ಲಿ ಕೂತ್ಕೊಂಡ್ರೆ ಇದು ಅಪ್ಲೈ ಆಗುತ್ತೆ. 3ನೇ ಮನೆ, 5ನೇ ಮನೆ, 8ನೇ ಮನೆ 3 ಬರೆದಿದ್ರು ಪರವಾಗಿಲ್ಲ, ಯಾವುದಾದ್ರು ಒಂದು ಬರಬೇಕು. 10, 11 ಜೊತೆ 3 ಇದ್ದರು ಸಕ್ಸಸ್, ಬರೀ 5 ಇದ್ದರು ಸಕ್ಸಸ್, 8 ಇದ್ದರು ಸಕ್ಸಸ್. ಈ ರೀತಿ ಸಾಧನೆ ಮನೆಗಳು ಆ್ಯಕ್ಟಿವೇಟ್ ಆಗುತ್ತೆ. ಯಾರಿಗಿದು ಅತಿ ಹೆಚ್ಚು ಕಾಂಬಿನೇಷನ್ಸ್ ಇರುತ್ತೆ ಅವರು ಜೀವನದಲ್ಲಿ ಟಾಪ್ ಸ್ಟಾರ್ ಆಗಿರ್ತಾರೆ. ಯಾರ್ಯಾರು ಇವತ್ತು ಟಾಪಲ್ಲಿ ಸ್ಟಾರ್ ಆಗಿದ್ದಾರೆ, ಜನ ನುಗ್ತಾ ಇದ್ದಾರೆ ಇವತ್ತಿಗೂ ಥಿಯೇಟ್ರಲ್ಲಿ, 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ ಇಷ್ಟೂ ಇರುತ್ತೆ. ಅದು ಕಂಟಿನ್ಯೂ ಆಗಿರ್ತಕ್ಕಂಥದ್ದು ದಶಗಳಲ್ಲಿ. ಈ ದಶದಲ್ಲಿ ಸಕ್ಸಸ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ದಶದಲ್ಲೂ ಇರಬೇಕು, ಅದರ ನೆಕ್ಸ್ಟ್ ದಶದಲ್ಲೂ ಇರಬೇಕು, ಆವಾಗ ಟಾಪ್ ಸ್ಟಾರ್ ಆಗ್ತಾರೆ. ಈ ದಶದಲ್ಲಿದೆ, ನೆಕ್ಸ್ಟ್ರಲ್ಲಿಲ್ಲ, ಅವರು ಹಾಫ್ ಸ್ಟಾರ್. ಒಂಥರ ಕೆಲವು ಫಿಲಮ್ಗಳು ಓಡ್ತವೆ, ಮತ್ತೆ ಬಿದ್ದೋಗ್ಬಿಡ್ತಾರೆ ಜೀವನದಲ್ಲಿ. ಒಂದು 10 ವರ್ಷ 15 ವರ್ಷ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ಸ್ವಲ್ಪ ದಿನ ಓಡುತ್ತೆ, ಮತ್ತೆ ಬಿದ್ದೋಗುತ್ತೆ. ಏಕೆಂದರೆ ಕಂಟಿನ್ಯೂಟಿ ಇರಲ್ಲ ದಶಗಳಲ್ಲಿ, ಅಬ್ಸ್ಟೆಕಲ್ ಬರುತ್ತೆ ಈ ಮನೆಗಳಿಲ್ಲ ಅಂದರೆ. ಬಟ್ ಸಾಧನೆ ಮಾಡಬೇಕಾ, ಇದು ಬೇಕೇ ಬೇಕು. ಅದರಲ್ಲಿ ಟ್ಯಾಲೆಂಟ್ ಕೊಡ್ತಕ್ಕಂಥದ್ದು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟ್ ಕೊಡ್ತಕ್ಕಂಥದ್ದು 3ನೇ ಮನೆ, 5ನೇ ಮನೆ, 8ನೇ ಮನೆ. ಹಾಗೆ ಅಸ್ಟ್ರಾಲಜಿ ಅದು ಕೂಡ ಸಾಧನೆ ಕ್ಷೇತ್ರ. ಕರೆಕ್ಟಾಗಿ ಯಾವ ವ್ಯಕ್ತಿ ತಿಳ್ಕೊತಾನೆ ಅವನು ಒಳ್ಳೆ ಸಾಧನೆ ಮಾಡ್ತಾನೆ ಜೀವನದಲ್ಲಿ. ಅಸ್ಟ್ರಾಲಜಿನಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂಡವನ್ನ ಫೇಮಸ್ ಮಾಡಿಸ್ಬೋದು ದೇವರು, ಬಟ್ ಅದು ಸಾಧನೆ ಗುಂಪಿಗೆ ಬರೋದೇ ಇಲ್ಲ. ಲಾಸ್ಟಿಗೆ ಕಪ್ಪು ಚುಕ್ಕೆ ಹಾಕ್ಬಿಟ್ಟೆ ದೇವ್ರು ಕಳಿಸ್ಬಿಡ್ತಾನೆ ಅಸ್ಟ್ರಾಲಜಿ ಫೀಲ್ಡಲ್ಲಿ. ಬಟ್ ಅಸ್ಟ್ರಾಲಜರ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆಗಳು 3 ಪ್ರಮುಖವಾಗಿ ಮೋಕ್ಷ ಸ್ಥಾನಗಳು ಅಂತ ಹೇಳ್ತಾರೆ. 4ನೇ ಮನೆ, 8ನೇ ಮನೆ, 12ನೇ ಮನೆ. ಇದು ಅಸ್ಟ್ರಾಲಜಿ ಟ್ಯಾಲೆಂಟ್ನ ಅತಿ ಹೆಚ್ಚು ಕೊಡ್ತಕ್ಕಂಥದ್ದು ವ್ಯಕ್ತಿಗೆ. ಅದರಲ್ಲಿ ಎಸ್ಪೆಷಲಿ 4ನೇ ಮನೆ ಇಲ್ಲ ಅಂದರೂ ಪರವಾಗಿಲ್ಲ, 8 ಅಥವಾ 12 ಒಂದಾದರೂ ಇರಬೇಕು. 3 ಇದ್ದರೆ ಮಲ್ಟಿ ಟ್ಯಾಲೆಂಟೆಡ್. ಜನರ ಜೊತೆ ಕಮ್ಯುನಿಕೇಷನ್ ಆಗಬೇಕು ಅಂದರೆ 3ನೇ ಮನೆ ಇಂಪಾರ್ಟೆಂಟು, ಅದು ಬೇಕು. ಸಕ್ಸಸ್ ಸಿಗಬೇಕು ಅಂದರೆ 11 ಇಲ್ಲ ಅಂದರೆ ಯಾವ ಅಸ್ಟ್ರಾಲಜರ್ಸು ಸಕ್ಸಸ್ಸೇ ಆಗಲ್ಲ. 11 ಇರಬೇಕು.
ದುಡ್ಡು ಅದರಲ್ಲಿ ಸರಿಯಾಗಿ ಬರಬೇಕು ಅಂದರೆ ಎರಡನೇ ಮನೆ ಕೂತ್ಕೋಬೇಕು. ಒಳ್ಳೊಳ್ಳೆ ದುಡ್ಡು, ಲಂಸಮ್ ದುಡ್ಡು, ಈ ಅಸ್ಟ್ರಾಲಜಿ ಫೀಲ್ಡಲ್ಲಿ ಒಳ್ಳೆ ದುಡ್ಡು ಮಾಡಿದರು, ನ್ಯಾಯವಾಗಿ ಮಾಡಿದರು. ಈ ಮನೆಗಳು ನಮಗೆ ದಶಾಭುಕ್ತಿಗಳಲ್ಲಿ ಬರ್ತಾಯಿದ್ರೆ ಆ ವ್ಯಕ್ತಿಗೆ ಟ್ಯಾಲೆಂಟ್ ಇರುತ್ತೆ. ದಶಾಭುಕ್ತಿನಲ್ಲಿ ಇಲ್ಲಾಂದರೂ ಕೂಡ ಕೆಲವರು ಮಲ್ಟಿ ಟ್ಯಾಲೆಂಟ್ ಆಗಿರ್ತಾರೆ. ಇದು ಹೆಂಗೆ ಅಂದರೆ ಜ್ಯೋತಿಷದಲ್ಲಿ ಕಸ್ಪಲ್ ಅಂತ ಇದೆ, ಸೀಕ್ರೆಟ್ಸ್. ಕುಂಡಲಿಲಿ 12 ಮನೆಗಳು ಹೇಗಿದೆಯೋ ಹಾಗೆ ಕಸ್ಪಲ್ ಅಂತ 12 ಮನೆಗಳು ಬರುತ್ತೆ. ಯಾರಿಗೆ ಕುಂಡಲಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಈ ಕಸ್ಪಲಲ್ಲಿ ಅಲ್ಲಿ ಪ್ರಮುಖವಾಗಿ ಕರ್ಮಸ್ಥಾನ ಅಂತ ನೋಡ್ತೀವಿ. ಯಾವುದು 10ನೇ ಮನೆ ಕಸ್ಪಲ್, 6ನೇ ಮನೆ ಕಸ್ಪಲ್, ವೃತ್ತಿಸ್ಥಾನ. ಇಲ್ಲಿ ಈ ಕಾಂಬಿನೇಷನ್ಸ್ ಬಂದಲ್ಲಿ ಪಕ್ಕಾ ಸಕ್ಸಸ್ ಆಗಿರ್ತಾರೆ. ದಶಾಭುಕ್ತಿನಲ್ಲಿ ಇಲ್ಲಾಂದರೂ ಕೂಡ, ದಶಾಭುಕ್ತಿನಲ್ಲಿ ಬಂದರೆ ಅದು ಇನ್ನೂ ಜಾಸ್ತಿ ಮಾಡುತ್ತೆ ಟ್ಯಾಲೆಂಟ್ನ, ಇನ್ನೂ ಜಾಸ್ತಿ, ಇನ್ನೂ ಸಕ್ಸಸ್ ಹೆಚ್ಚು ಮಾಡ್ತಕ್ಕಂಥದ್ದು. ಆವಾಗ 10ನೇ ಮನೆ ಸೇರಿಕೊಂಡ್ರೆ ಅವರು ಬಿಗ್ ಫೇಮಸ್ ಆಗಿಬಿಡ್ತಾರೆ. 10 ಇಲ್ಲ ಅಂದರೆ ಆ ವ್ಯಕ್ತಿ ನ್ಯಾಯವಾಗಿ ಹೋಗ್ತಾ ಇರ್ತಾನೆ, ಮೀಡಿಯಮಾಗಿ ಫೇಮಸ್ ಆಗಿರ್ತಾನೆ. ಸೊ ಈ ರೀತಿ ಕಸ್ಪಲಲ್ಲಿ ರಹಸ್ಯಗಳು ಬರುತ್ತೆ. ಆ ದಶಾಭುಕ್ತಿನಲ್ಲಿ ಇಲ್ಲಾಂದರೂ ಕೂಡ ಕಸ್ಪಲಲ್ಲಿ ಇರಲೇಬೇಕು. ಇಲ್ಲಾಂದರೆ ಒಬ್ಬ ಅಸ್ಟ್ರಾಲಜರ್ ಮಲ್ಟಿ ಟ್ಯಾಲೆಂಟ್ ಆಗೋದಕ್ಕೆ ಅಥವಾ ಸೀಕ್ರೆಟ್ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಸಾಧನೆ ಮಾಡ್ತಾರೆ. ಆ ಕಸ್ಪಲಲ್ಲಿ ಬಂದರೆ ಸಾಧನೆ, ದಶಾಭುಕ್ತಿನಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ, ಇದ್ದರೆ ಡಬಲ್ ಖುಷಿ. ಆಧ್ಯಾತ್ಮಿಕದಲ್ಲೂ ಸೇಮ್ ಕಾಂಬಿನೇಷನ್. ಆಧ್ಯಾತ್ಮಿಕ ಮೋಕ್ಷ ಸ್ಥಾನಗಳ ಮನೆ ಬೇಕೇ ಬೇಕು. ನಾನು ತ್ಯಜಿಸ್ತೀನಿ ಈ ಒಂದು ಲೋಕನ ಅನ್ನೋದಕ್ಕೆ 4ನೇ ಮನೆ, 8ನೇ ಮನೆ, 12ನೇ ಮನೆ ತ್ಯಜಿಸ್ತಕ್ಕಂಥದ್ದು. ಬರೀ ಇಷ್ಟ ಆ್ಯಕ್ಟಿವೇಟ್ ಆದರೆ ಸಾಕು, ಅವರು ಮೋಕ್ಷ ಸ್ಥಾನದಲ್ಲಿರ್ತಾರೆ, ಆಧ್ಯಾತ್ಮದಲ್ಲಿರ್ತಾರೆ. ಅದರಲ್ಲಿ 11 ಬಂದರೆ ಅದರಲ್ಲೇನಾದರೂ ಸಕ್ಸಸ್. ಸ್ಪಿರಿಚುವಲ್ ಸಾಧನೆಗಳು ಮಾಡ್ತಾಯಿರ್ತಾರೆ ಎಷ್ಟೋ ಜನ, ಅವರಿಗೆಲ್ಲ ಇದೇ ಕಾಂಬಿನೇಷನ್ಸ್ ಇದ್ದರೂ ಕೂಡ ಅವರು ಸಕ್ಸಸ್ ಆಗ್ತಾರೆ. 2, 3, 4, 8, 11, 12 ಕಾಂಬಿನೇಷನ್, ಅಟ್ಲೀಸ್ಟ್ 3, 8, 11, 12, 8, 11, 12, 2, 8, 11, 12 ಯಾವುದಾದ್ರೂ ಈ ಥರ ಕಾಂಬಿನೇಷನ್ಸ್ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಆ ಕಸ್ಪಲಲ್ಲಿ ಬರಬೇಕು. ಅಟ್ಲೀಸ್ಟ್ ದಶಾಭುಕ್ತಿನಲ್ಲಿ ಬಂದರೂ ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಫಸ್ಟು ಕಸ್ಪಲಲ್ಲಿ ಬಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಕಸ್ಪಲ್ ಅಂದರೆ ಜನಗಳಿಗೆ ಗೊತ್ತಿಲ್ಲ. ಕಸ್ಪಲ್ ಇದೆ ಅಂತಲೇ ಜ್ಯೋತಿಷ್ಯದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಕಸ್ಪಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇದೇನಿದು ಕಸ್ಪಲ್ ಅಂತ ಹೇಳ್ತಾರಲ್ಲ, ಕಸ್ಪಲ್ ಅಂದರೆ ಕನ್ಫರ್ಮೇಷನ್ನು. ಜೀವನದಲ್ಲಿ ಈ ರೂಟಲ್ಲಿ ಹೋದರೆ ಅತಿ ಹೆಚ್ಚು ಸಕ್ಸಸ್. ಕಸ್ಪಲ್ ರಹಸ್ಯ. ದಶಾಭುಕ್ತಿ ಅಂತಕ್ಕಂಥದ್ದು ಎಕ್ಸಲೆಂಟಾಗಿದೆಯಾ, ಆ ಟ್ಯಾಲೆಂಟು, ನಿಮ್ಮ ಒಂದು ಹೋಗ್ತಕ್ಕಂಥ ರೂಟು ಅಪ್ ಆಗುತ್ತಾ ಡೌನ್ ಆಗುತ್ತಾ, ಈ ಟೈಮಲ್ಲಿ ಮೀಡಿಯಮ್ ಆಗಿರುತ್ತಾ ದಶಾಭುಕ್ತಿ. ಯಾಕೆಂದರೆ ದಶಾ ಇವೆಂಟ್ಸ್ ಟೈಮ್ಗಳು, ದಶಾಭುಕ್ತಿಗಳು. ಇಲ್ಲಿಂದ ಈ ದಶಾ, ಈಗ ಎಕ್ಸಾಂಪಲ್ ಶುಕ್ರ ದಶಾ ನಿಮಗೆ 20 ವರ್ಷ ಇದೆ. ಕಸ್ಪಲಲ್ಲಿ ಸಕ್ಸಸ್ ಕಾಂಬಿನೇಷನ್ನು, ಸಾಧನೆ ಮಾಡೋ ಕಾಂಬಿನೇಷನ್ ಎಲ್ಲ ಎಸ್ ಅಂದ್ಬಿಟ್ಟಿರುತ್ತೆ. ದಶಾಭುಕ್ತಿನಲ್ಲಿ ಎಸ್ ಅಂದಿಲ್ಲ ಅಂದರೆ ಆ ಟೈಮಲ್ಲಿ ಅಷ್ಟು ಸಿಗೋದಿಲ್ಲ. ವೀಕ್ ಇದ್ದರೆ ದಶಾ, ನೆಕ್ಸ್ಟ್ ದಶಾ ಬಂದ್ಬಿಡ್ತು, ಅವಾಗ ಎಕ್ಸ್ಪೋಸ್ ಆಗ್ತೀರ. ಇಲ್ಲೂ ದಶನೂ ಚೆನ್ನಾಗಿದೆ, ಕಸ್ಪಲ್ಲೂ ಚೆನ್ನಾಗಿದೆ, ಪಟ್ಟದ ಸಕ್ಸಸ್ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ಸೀಕ್ರೆಟ್ ಅಸ್ಟ್ರಾಲಜಿನಲ್ಲಿ. ಒಟ್ಟು ಸಾಧನೆ ಮಾಡೋದಕ್ಕೆ ಇಷ್ಟೂ ಮನೆಗಳು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ನಾರ್ಮಲಾಗಿ 10ನೇ ಮನೆ 11ನೇ ಮನೆ ಇದ್ದವರು, 10 ಅಂದರೆ ರಾಜಕೀಯ. ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ರಾಜನಾಗಿ ಬಾಳ್ತಾನೆ ಅಂದರೆ ಅವನಿಗೆ 10, 11 ಇರುತ್ತೆ. ಇಷ್ಟೇ ಇದ್ದರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. 2ನೇ ಮನೆ ಇದೆಯಾ, ದುಡ್ಡಿನ ವಿಚಾರ ಅಷ್ಟೇ. 2 ಬಂದಿದೆಯಾ, 6 ಬಂದಿದೆಯಾ, 7 ಬಂದಿದೆಯಾ, ಅದ್ರ ಜೊತೆ ಸಿಕ್ಕಾಬಟ್ಟೆ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ರಾಜಕೀಯ ವ್ಯಕ್ತಿನಲ್ಲಿ ಸಾಧನೆ, ರಾಜಕೀಯದಲ್ಲಿ ಸಾಧನೆ. 10ನೇ ಮನೆ 11 ಬೇಕೇ ಬೇಕು ಸಕ್ಸಸ್ಗೆ. 11 ಇಲ್ಲ ಅಂದರೆ ಸುಮ್ಮನೆ ಆಸೆ ಅಷ್ಟೇ ಅದು. ಅಥವಾ ಆ ರಿಲೇಟೆಡ್ ಪರಿಚಯಗಳು ಜಾಸ್ತಿ ಇರುತ್ತೆ. ಯಾರಿಗೆ ಬರೀ 10 ಇರುತ್ತೆ, ಮೈನ್ ಅಥಾರಿಟಿ ಲಿಂಕ್ಸ್ ಅಂತ ಕರಿತೀವಿ, ತುಂಬ ಚೆನ್ನಾಗಿ ಲಿಂಕ್ಸ್ ಇರ್ತಕ್ಕಂಥದ್ದು. ಇದು ರಾಜಕೀಯದಲ್ಲಿ, ಆ ಕಡೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಈ ಕಡೆ ಅಸ್ಟ್ರಾಲಜಿ ಆಧ್ಯಾತ್ಮದಲ್ಲಿ. ಸೊ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ಮನೆಗಳು ಅಂತ ಅಸ್ಟ್ರಾಲಜಿನಲ್ಲಿ ಬರುತ್ತೆ. ಕೆಲವರು ಮೇಕಪ್ ಆರ್ಟಿಸ್ಟ್ ಆಗಿರ್ತಾರೆ, ನಾನು ಅದರಲ್ಲೇ ಏನಾರ ಸಾಧನೆ ಮಾಡಬೇಕಾ, 10 ಅನ್ನೋದ್ರ ಜೊತೆ 5 ಬರಬೇಕು. 5ನೇ ಮನೆ ಮೇಕಪ್ ಸ್ಥಾನ. ಪ್ರತಿಯೊಂದು ಮನೆಗಳು ಅಷ್ಟೇ. 1ನೇ ಮನೆ ಸೆಲ್ಫ್ ಎಫರ್ಟ್ ಹಾಕಿ ಏನಾದರೂ ಸಾಧನೆ ಮಾಡ್ತಾರೆ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು. ಇಂಥ ಕ್ಷೇತ್ರ ಅಂತಲೇ ಬರಲ್ಲ. 1ನೇ ಮನೆ ಯಾರಿಗೆ ನಡೀತಾ ಇರುತ್ತೆ, 1ನೇ ಮನೆ ಗ್ರಹ ಕೂತ್ಕೊಂಡು 10 ಅನ್ನೋದಿದ್ರೆ ರಾಜಕೀಯದಲ್ಲೇ ಸಕ್ಸಸ್ ಆಗ್ಬೋದು, ಬೇರೆ ವಿಚಾರದಲ್ಲಿ ಸೆಲ್ಫ್ ಎಫರ್ಟಾಗಿ ಸಕ್ಸಸ್ ಆಗ್ಬೋದು. 2ನೇ ಮನೆ ಅವರು ಹೋಟೆಲ್ ಇಂಡಸ್ಟ್ರಿನಲ್ಲಿ ಏನೋ ಒಂದು ಸಾಧನೆ ಮಾಡ್ತಾರೆ. 3ನೇ ಮನೆ ಮೀಡಿಯಾದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ. 4ನೇ ಮನೆ ಟೀಚಿಂಗ್, ಪ್ರೊಫೆಸರು, ಟೀಚರಾಗಿ ಸಾಧನೆ ಮಾಡ್ತಾರೆ. 5ನೇ ಮನೆ ಆಲ್ರೆಡಿ ಹೇಳಿದ್ದೀನಿ, ಮೇಕಪ್ ಆರ್ಟಿಸ್ಟು, ಬ್ಯೂಟಿಷಿಯನ್ಸು, ಆರ್ಟಿಸ್ಟು, ಆ್ಯಕ್ಟರ್ ಆಗಿ ಸಾಧನೆ ಮಾಡ್ತಾರೆ. 6ನೇ ಮನೆ ಮೆಡಿಕಲ್ ರಿಲೇಟೆಡ್ಡು, ಡಾಕ್ಟರ್ ಆಗಿ ಏನಾದರೂ ಸಾಧನೆ ಮಾಡ್ತಾರೆ. 7ನೇ ಮನೆ ಬಿಸ್ನೆಸ್ ವಿಚಾರದಲ್ಲಿ ಸಾಧನೆ ಮಾಡ್ತಾರೆ. ಈ 7, 10, 11 ಅಂತ ಬರಬೇಕು, ಅದರಲ್ಲಿ ಸಾಧನೆ ಆಗುತ್ತೆ.
ಬಿಸ್ನೆಸ್ ಮ್ಯಾನ್ಸ್ ಅಂತ ಹೇಳ್ಕೊತಾ ಇರ್ತೀವಿ ಇವತ್ತು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂಬಾನಿ ಅವರು ಇವರು ಎಕ್ಸೆಟ್ರಾ ಇದ್ದಾರೆ. 7ನೇ ಮನೆ ಸ್ಟ್ರಾಂಗ್, 7ನೇ ಮನೆ ಜೊತೆಗೆ 10 11. ಸೊ ಬಿಸ್ನೆಸ್ಸಲ್ಲಿ ಅವರು ಕೋಟ್ಯಾಧಿಪತಿ ಅಥವಾ ಸಾಧನೆ ಬಂದಿರತಕ್ಕಂಥದ್ದು ಕಂಡುಬರುತ್ತೆ 7ನೇ ಮನೆ. 8ನೇ ಮನೆ ಅದು ಅಸ್ಟ್ರಾಲಜಿ, ಆಧ್ಯಾತ್ಮಿಕ. ಸೊ ಹಾಗೆ ಇನ್ಶೂರೆನ್ಸು, ಬಾರಲ್ಲಿ ಕೆಲವರು ಸಾಧನೆ ಮಾಡಿರ್ತಾರೆ, ಒಂಥರ ಡೆವಲಪ್ ಮಾಡಿ ಒಂಥರ ಬಿಗ್ ಏನೋ ದುಡ್ಡು ಮಾಡಿದರು ಅಂತಾರಲ್ಲ, ಬಾರ್. 9ನೇ ಮನೆ ಅದು ಟೀಚಿಂಗ್ ಪ್ರೊಫೆಷನ್, ಜಡ್ಜ್ ಆಗಿ ಸಾಧನೆ. ಸೊ ಈ ರೀತಿ ತೋರಿಸ್ತಕ್ಕಂಥದ್ದು. 10ನೇ ಮನೆ ಮಾಮೂಲಿ ರಾಜಕೀಯ. 11ನೇ ಮನೆ ಅದು ನಾರ್ಮಲ್ ಸಕ್ಸಸ್ಸು. 12ನೇ ಮನೆ ವಿದೇಶಕ್ಕೆ ಹೋಗಿ ನಾನು ಸಾಧನೆ ಮಾಡಿದೆ, ಸೈಂಟಿಸ್ಟ್ ಆಗಿ ಸಾಧನೆ ಮಾಡಿದೆ. 12ನೇ ಮನೆ ಅಸ್ಟ್ರಾಲಜಿಗೂ ಬರುತ್ತೆ, ಸಾಫ್ಟ್ವೇರ್ ಫೀಲ್ಡಲ್ಲಿ ನಾನು ಸಾಧನೆ ಮಾಡಿದೆ. ಸಾಫ್ಟ್ವೇರಲ್ಲಿ ಯಾರು ಸಾಧನೆ ಮಾಡ್ತೀರಾ? 5ನೇ ಮನೆ, 8ನೇ ಮನೆ, 12ನೇ ಮನೆ, 3ರಲ್ಲಿ ಯಾವುದೇ ಬಂದರೂ ಕೂಡ 10 ಅನ್ನೋದಿದ್ರೆ ಸಾಧನೆ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ. ಜೀವನದಲ್ಲಿ ಸಕ್ಸಸ್ ಆಗಬೇಕಾ? 11ನೇ ಮನೆ ಇರಲೇಬೇಕು. ಯಾರಿಗೆ 11 ಆಗೋದಿಲ್ಲ, ಸ್ವಲ್ಪ ಕಷ್ಟ, ಮೀಡಿಯಮ್ ಆಗಿರುತ್ತೆ ಸಾಧನೆ. 11 ಅಂದರೆ ಯಾವಾಗ 11 ಬರ್ತಾ ಇರುತ್ತೆ ಸಾಧನೆ ಮಾಡ್ತೀರಾ. ಕಸ್ಪದಲ್ಲಿ 11 ಬಂದುಬಿಟ್ಟಿದೆಯಾ, ಸಾಧನೆ ಇದ್ದೇ ಇರುತ್ತೆ ಜೀವನದಲ್ಲಿ. ದಶಾಭುಕ್ತಿನೂ ಇದ್ಬಿಟ್ರೆ ಕೇಳಂಗೇ ಇಲ್ಲ ಅವ್ರಿಗೆ. ದಶಾಭುಕ್ತಿ ಚೆನ್ನಾಗಿಲ್ಲ, ಕಸ್ಪಲಲ್ಲಿದೆ, ಸಾಧಾರಣವಾಗೇ ಇರುತ್ತೆ. ಕಸ್ಪಲಲ್ಲೂ ಬರಬೇಕು, ದಶಾಭುಕ್ತಿ 9 ಗ್ರಹಗಳಲ್ಲೂ ಬರಬೇಕು. ಈ ರೀತಿ ಯಾರಿಗೆ ಜಾತಕ ಇರುತ್ತೆ, ಕಟ್ಟಿಟ್ಟ ಬುಕ್ತಿ ಸಾಧನೆ ಅಂತಕ್ಕಂಥದ್ದು ಏನಾದರೂ ಮಾಡಿಬಿಟ್ಟು ಹೋಗ್ತಾರೆ ಜೀವನದಲ್ಲಿ. ಈ ಸೀಕ್ರೆಟ್ಸು ಅಸ್ಟ್ರಾಲಜಿನಲ್ಲಿರುತ್ತೆ. ಇದನ್ನು ಪ್ರಿಡಕ್ಟ್ ಮಾಡೋಕ್ಕೆ ಎಷ್ಟೋ ಜನ 1 ಅವರ್ ಅಂತಾರೆ, 2 ಅವರ್ ಅಂತಾರೆ, ತುಂಬ ದಿನ ಬೇಕು ಅಂತಾರೆ. ಜಸ್ಟ್ 1 ಮಿನಿಟ್ ಸಾಕು. ನೀವು ಇಂಥ ರೂಟಲ್ಲಿ ಹೋಗಿ ಇಂಥ ಕೆಲಸ ಮಾಡಿ, ಇದು ನಿಮಗೆ ಸಿಗುತ್ತೆ. ಜಸ್ಟ್ 1 ಮಿನಿಟ್ ಪ್ರೊಡಕ್ಷನ್ ಅಷ್ಟೇ ಅಸ್ಟ್ರಾಲಜಿ ಅಂದರೆ. ಕೆಲವ್ರು ಕತೆ ಕವನ ಕೇಳ್ತಾರೆ, ಅಯ್ಯೋ ಇಷ್ಟೇನಾ ಅಸ್ಟ್ರಾಲಜಿ? ಜೀವನ ಅಷ್ಟೇ, ಚೆನ್ನಾಗಿದೆಯಾ ಇಲ್ವಾ, ಮೀಡಿಯಮ್ ಆಗಿದೆಯಾ, ಬ್ಯಾಡ್ ಇದೆಯಾ, ಇಷ್ಟೇ ಜೀವನ. ಇದನ್ನು ತಿಳ್ಕೊಳ್ಳೋಕ್ಕೆ ಅರ್ಧ ಗಂಟೆ ಬೇಕಾ, 1 ಅವರ್ ಬೇಕಾ, ಇಡೀ ಜನ್ಮ ಬೇಕಾ? ಸಾಧ್ಯನೇ ಇಲ್ಲ. ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಆ ದಶಾಭುಕ್ತಿ ನೋಡಿ, ಕಸ್ಪಲ್ ನೋಡಿ, ಅಲ್ಲೇ ಉತ್ತರ ಕೊಟ್ಬಿಡ್ಬೋದು ವಿತಿನ್ 1 ಮಿನಿಟಲ್ಲಿ. ಸೊ ಒಂದೊಂದು ಪ್ರಶ್ನೆಗೆ ಅಂತ ತೊಗೊಂಡಾಗ ಸೊ ನಾವು ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತೀವಿ ಬಿಡಿ. ಆದರೆ ಜನರ ಮೈಂಡ್ಸೆಟ್ ಹಂಗಿಲ್ಲ ಕಲಿಯುಗದಲ್ಲಿ. ಹೆಚ್ಚು ಮಾತಾಡಿದರೆ ಅವ್ನು ದೇವರು, ಅವ್ನು ಸುಳ್ಳು ಹೇಳಿದರೂ ಪರವಾಗಿಲ್ಲ, ಹೆಚ್ಚು ಮಾತಾಡಿಕೊಂಡು. ನಿಜ ಹೇಳೋರು ಸ್ವಲ್ಪ ಹೊತ್ತು ಮಾತಾಡಿದರು, ಕಡಿಮೆ ನಿಮಿಷ ಹೇಳಿದರು, ನಾವು ಅಷ್ಟು ದುಡ್ಡು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ. ನೀವು ದುಡ್ಡು ಕೊಟ್ಟಿದ್ದೀರಾ ಅಂದಿದ್ದ ತಕ್ಷಣ ಏನೇನೋ ಮಾತಾಡೋಕ್ಕಾಗತ್ತಾ, ಏನೇನೋ ಸಜೆಷನ್ ಮಾಡೋಕ್ಕಾಗತ್ತಾ? ನೀವೇನು ಕೇಳ್ತೀರ ಪ್ರಶ್ನೆ, ಅದಕ್ಕೆ ಉತ್ತರ ಕ್ಲಾರಿಟಿ ಸಿಕ್ಕ ಮೇಲೆ ಮುಗೀತು. ಕ್ಲಾರಿಟಿ ಸಿಕ್ತು ಅಂದಮೇಲೆ ಆ ಪ್ರಯತ್ನ ಹಾಕಿ ಪಡ್ಕೊಳ್ಳೋದು ನಿಮ್ಮ ಕೆಲಸ. ಅದನ್ನೇ ಉಜ್ಜಿ ಮಾಡುತ್ತಾರೆ ಎಷ್ಟೋ ಜನ. ನಿಮಗೆ ಬುದ್ಧಿ ಇಲ್ಲ, ತಲೆನೂ ಇಲ್ಲ, ಹಣೆ ಬರನೂ ನಡ್ಕಿರಲ್ಲ, ಅದಕ್ಕೆ ಹಂಗಾಡೋದು. ಯಾರಿಗೆ ಬುದ್ಧಿ ಶಾರ್ಪ್ ಇರುತ್ತೆ, ಜ್ಞಾನ ಯಾರಲ್ಲಿರುತ್ತೆ, ಹೇಳಿದ ತಕ್ಷಣ ಗಬಕ್ಕನ್ನು ಕ್ಯಾಚ್ ಹಾಕೋತಾರೆ. ಯಾಕೆಂದರೆ ಒಂದೊಂದು ನಿಮಿಷದ ಇನ್ಫಾರ್ಮೇಷನ್ನು ಕೂಡ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್. ಜಸ್ಟ್ 1 ಮಿನಿಟ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ಗೆ ಚಾರ್ಜ್ ಮಾಡೋದಿಲ್ಲ, ನಿಮಿಷಕ್ಕೆಲ್ಲ ಚಾರ್ಜ್ ಮಾಡೋದು ನಾವು. ಇನ್ಫಾರ್ಮೇಷನ್ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಅಮೂಲ್ಯ. ಒಬ್ಬರು ಎಷ್ಟೋ ಜನ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಇವತ್ತು 20 ಲಕ್ಷ 30 ಲಕ್ಷ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಈಗ ಎಷ್ಟೋ ಜನ ನೋಡಿದ್ದೀನಿ, ಅಸ್ಟ್ರಾಲಜಿ ಕೇಳೋಕ್ಕೆ ಹಿಂದೆ ಮುಂದೆ ಮಾಡೋದು, ಕಳ್ಕೊಂಬತ್ತಾರೆ 50 ಲಕ್ಷ. ಅವತ್ತು ಗೊತ್ತಾಗುತ್ತೆ ನಮ್ಮದು ಫೀಸ್ ಬೆಲೆ. ಸಣ್ಣ ಪುಟ್ಟ ಫೀಸು ಹಾಕಿ ಕೇಳಿದರೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅದೇ ಹೇಳ್ಬಿಡುತ್ತೆ ಜಾತಕ. ಯಾಕೆ ವೇಸ್ಟ್ ಮಾಡಬೇಕು? ಇಂಥ ಕಪಿಬುದ್ಧಿ. ಅಲ್ಲೋಗಿ ಲಾಸ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೋತೀರಲ್ಲ, ಅವತ್ತು ಇನ್ಫಾರ್ಮೇಷನ್ ಬೆಲೆ ಗೊತ್ತಾಗುತ್ತೆ. ಏಕೆಂದರೆ ನಾನು 7 ವರ್ಷದ ಅನುಭವದಲ್ಲಿ ನೋಡಿದ್ದೀನಿ, ಎಲ್ಲ ಥರದ ಜನರು ನೋಡಿದ್ದೀನಿ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಕೃಷ್ಣ, ಅದನ್ನು ಅಪ್ಲೈ ಮಾಡಿದ್ದೀನಿ ಜನಗಳಿಗೆ. ಕ್ಲಿಯರಾಗಿದೆ ಭಗವದ್ಗೀತೆ. ಹಿಂಗೆ ಇರ್ತಾರೆ ಜನ, ಹಿಂಗೆ ಮಾಡಬೇಕು, ಅವರಿಗೆ ಹಿಂಗೆ ಹೇಳಬೇಕು, ಕ್ಲಿಯರ್ ಕಟ್. ಸೊ ಏನು ಮಾಡೋಕ್ಕಾಗಲ್ಲ. ಅದು ಪುಣ್ಯ ಇದ್ದವರು ಬಚಾವಾಗ್ತಾರೆ, ಅನುಭವಿಸ್ಬೇಕು ಅಂತ ಬರೆದವರು ಏನು ಕೇಳಲ್ಲ. ಅವರು ಏನು ಮಾಡೋಕ್ಕಾಗಲ್ಲ, ದುಡ್ಡಿನ ಮುಖ ನೋಡ್ತಾರೆ. ದುಡ್ಡಿನ ಮುಖ ನೋಡಿದ್ರೆ ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ಅವರು ದುಡ್ಡು ಉಳ್ಸೋಕ್ಕೋಗೇ ಬಿದ್ದೋಗ್ತಾರೆ, ದುಡ್ಡು ಮಾಡೋಕ್ಕೋಗೇ ಬಿದ್ದೋಗ್ತಾರೆ. ಅವ್ರ ಕಾಂಬಿನೇಷನ್ಸ್ ಹಂಗಿರುತ್ತೆ, ನೆಗೆಟಿವ್ ವೈಬ್ಸ್. ಇರಲಿ, ಸಾಧನೆ ಮಾಡೋರಿಗೆ 10ನೇ ಮೇಲೆ 1 ಗ್ರಹನಾದರೂ ಕೂತಿರಬೇಕು. ಸಕ್ಸಸ್ ಸಿಗೋರಿಗೆ 11ನೇ ಮೇಲೆ 1 ಗ್ರಹನಾದರೂ ಕೂತಿರಬೇಕು, ಅಥವಾ ಅಧಿಪತಿನಾದರೂ ಬರಬೇಕು. ಪಕ್ಕಾ ಸಾಧನೆ ಮಾಡ್ತಾರೆ. ಯಾವ್ಯಾವ ಮನೆಗಳು ಕಂಜಕ್ಷನ್ ಆಗುತ್ತೋ ಆ ವಿಚಾರದಲ್ಲಿ ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನೇ ಇವತ್ತು ಪ್ರಿಡಕ್ಟ್ ಮಾಡೋದು. ಒಬ್ಬ ಮ್ಯಾನ್ ಬಂದು ಕೇಳಿದಾಗ, ಓಕೆ ನಾನೇನು ಕೆಲಸ ಮಾಡಿದರೆ ಒಳ್ಳೆಯದು, ನಾನು ಇದು ಓದ್ಬಿಟ್ಟಿದ್ದೀನಿ ನೋಡಿ. ಎಷ್ಟೋ ಜನ ಓದಾದ್ಮೇಲೆ ಕೇಳ್ತಾರೆ, ಚೇಂಜ್ ಮಾಡೋಕ್ಕಾಗಲ್ಲ. ಮುಂಚೆನೇ ಕೇಳ್ಕೊಬಿಡ್ಬೇಕು. 10th ಇದ್ದಾಗಲೂ PUC ಇದ್ದಾಗಲೂ ಏನಾರು ಮಾಡಿಬಿಡ್ಬೋದು. ಏಕೆಂದರೆ ಆ ರೂಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ರೂಟ್ನೇ ಮೀರೋಗಿರ್ತೀವಿ, ವಾಪಸ್ ಬರೋಕ್ಕಾಗಲ್ಲ, ಅದನ್ನು ಓದೋಕ್ಕಾಗಲ್ಲ, ಕಷ್ಟ ಆಗ್ಬೋದು.
ಆದರೂ ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್ ಮಾಡುತ್ತೆ ಹೊರತು ಪರಿಹಾರ ಮಾಡಲ್ಲ. ಎಷ್ಟೋ ಜನಕ್ಕೆ ತಲೆಕೆಟ್ಟಿದೆ. ಪರಿಹಾರ, ಜ್ಯೋತಿಷ ಅಂದರೆ ಪರಿಹಾರ, ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪರಿಹಾರ ಅಲ್ಲ, ಕರ್ಮಫಲನ ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ. ನನ್ನ ಹಣೆ ಬರ ಹೆಂಗಿದೆ, ನಾನು ಈ ಹಣೆ ಬರದಲ್ಲಿ ಯಾವ ರೂಟಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ಅಥವಾ ಮದುವೆ ಜೀವನ ಹೆಂಗಿರುತ್ತೆ, ದುಡ್ಡು ಹೆಂಗಿರುತ್ತೆ, ಹೆಲ್ತ್ ಹೆಂಗಿರುತ್ತೆ ಕೇಳ್ಕೊಳ್ತಕ್ಕಂಥ ಶಾಸ್ತ್ರ. ಪರಿಹಾರ ಮಾಡಿಬಿಡಿ. ಪರಿಹಾರ ಇದ್ದಿದ್ದರೆ ದೇವ್ರಿಗೂ ಬೆಲೆ ಇಲ್ಲ, ಜ್ಯೋತಿಷಕ್ಕೂ ಬೆಲೆ ಇಲ್ಲ. ಪರಿಹಾರ ಮಾಡಿಕೊಂಡು ನಿಮ್ಮ ಪಾಡಿ ನೀವು ಇರ್ತಿದ್ರಲ್ಲ. ಪರಿಹಾರ ಇದೆ. ಎಷ್ಟು ಪರ್ಸೆಂಟೇಜು? 30%. ಕಷ್ಟ ಇದೆಯಾ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಪ್ಪ ಇಂಟೆನ್ಸಿಟಿ, ಇನ್ನೊಂದು ಚೂರು ಬೇಕಾ, 30% ಇನ್ಕ್ರೀಟ್ಮೆಂಟ್ ಮಾಡ್ಕೊಳ್ಳಪ್ಪ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಹೊರತು, ಕಷ್ಟ ಬಂದಿದೆ ಫಟ್ ಅಂತ ಹೋಗ್ಬಿಡ್ಬೇಕು, ಅದು ಸಕ್ಸಸ್ ಆಗ್ಬಿಡ್ಬೇಕು ಫಟ್ ಅಂತ ಮಂತ್ರ ಹಾಕ್ಬಿಡ್ಬೇಕು ನಿಮಗೆ. ಆ ಥರ ಇಲ್ಲ ಜ್ಯೋತಿಷ್ಯದಲ್ಲಿ. ಏನಿದೆ ತಿಳ್ಕೊಬೇಕು, ಮುಂದೆ ಹೋಗ್ತಾ ಇರಬೇಕು. ಪರಿಹಾರ ಅನ್ನೋದು ನಿಮ್ಮ ಜಾತಕದಲ್ಲೇ ಬರೆದಿಟ್ಟಿರುತ್ತೆ. ದಶಾಭುಕ್ತಿ 9 ಗ್ರಹ. ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಅದು ಆಗುತ್ತೋ ಇಲ್ವೋ ಜಾತಕನೇ ಹೇಳ್ಬಿಡುತ್ತೆ. ಇನ್ನು ಪರಿಹಾರ ಎಲ್ಲಿಂದ? ಮದುವೆ ಜೀವನ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿಲ್ವ ಅಲ್ಲೇ ಹೇಳ್ಬಿಡುತ್ತೆ. ನೀನೇನೇ ಪರಿಹಾರ ಮಾಡೋ ಚೆನ್ನಾಗಾಗಲ್ಲ ಅಂತ ದಶಾಭುಕ್ತಿನಲ್ಲಿ ಬರೆದಿಟ್ರೆ ತಿಪ್ಪುರ್ಲಾಗ ಹೊಡೆದ್ರೂ ಚೇಂಜ್ ಆಗಲ್ಲ. ಇಲ್ಲಿ ಪರಿಹಾರ ಮಾಡೋಕ್ಕಾಗತ್ತಾ? ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ನ ಮದುವೆ ಜೀವನ ಹಾಳಾಗಿತ್ತು ಸರ್, ನಿಮ್ಮ ಹತ್ರ ಬಂದೆ, ನೀವು ನೋಡಿದರೆ ಚೆನ್ನಾಗಾಗಲ್ಲ, ಅದು ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಪರಿಹಾರ ಕೊಡಿ ಅಂದರೆ ಅದು ವರ್ಕೇ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ ನಾನು ಬಂದಿದ್ದೆಲ್ಲ ವೇಸ್ಟ್ ಆಯ್ತು ನಿಮ್ಮ ಹತ್ರ ಅಂತಾರೆ. ತಿಳ್ಕೊಂಡಾಗ ನೆಮ್ಮದಿ ಬರುತ್ತೆ. ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಡಿಸಿಷನ್ಸ್ ಬರುತ್ತೆ ಯಾವತ್ತು. ಅಯ್ಯೋ ಹಂಗೇ ಇರುತ್ತಾ ಅಂತ ತಿಳ್ಕೊಂಡಾಗ ಎಷ್ಟೋ ಜನ ಏನೇನೋ ಥಿಂಕ್ ಮಾಡ್ತೀರಾ. ಅದು ಇನ್ನೂ ಡಿಪ್ರೆಷನ್ ಇತ್ತಲ್ಲಿ ನಿಮ್ಮನ್ನು ಹಾಳು ಮಾಡುತ್ತೆ ಹೊರತು ಒಳ್ಳೆಯದಾಗಲ್ಲ ಅಲ್ಲಿ. ಓಕೆ, ಎಲ್ಲ ಥರನೂ ಥಿಂಕ್ ಮಾಡಬೇಕು. ಭಗವಂತ ಕರ್ಮಫಲ ಅದಕ್ಕೆ ಇಟ್ಟಿರೋದು, ತಿಳ್ಕೊಳ್ಳಿ ಅಂತ. ಸೊ ಇಷ್ಟು ಸಣ್ಣದಾಗ ಒಂದು ಇನ್ಫಾರ್ಮೇಷನ್ನು ಸಾಧನೆ ಬಗ್ಗೆ. ಸೊ ಟೆಕ್ನಿಕಲಿ ಮಾತಾಡಿದ್ದೀನಿ, ಅರ್ಥ ಆಗೋರಿಗೆ ಆಗುತ್ತೆ. ಅರ್ಥ ಆಗದೇ ಇದ್ದವರು 2-3 ಸಲ ವೀಡಿಯೋ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಂಡಿರಿ, ಯೂಸ್ ಆಗುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.